ನಡೀತು. ಗೋಲ್ಡನ್ ಥಾಟ್, ಆಬ್ಸ್ಟಕಲ್ ಇಸ್ ದ ವೇ. ಈ ವಾರ ನಾನೊಂದು ಪುಸ್ತಕವನ್ನು ಓದ್ತಾ ಇದ್ದೀನಿ, ದ ಆಬ್ಸ್ಟಕಲ್ ಇಸ್ ದ ವೇ, ರೈನ್ ಹಾಲಿಡೇ ಬರೆದಂಥ ಪುಸ್ತಕ. ಗೋಲ್ಡನ್ ಥಾಟ್ ಏನಪ್ಪ ಅಂತಂದ್ರೆ ಭಾಳ ಚಂದ ಪುಸ್ತಕ ಇದು, ತೊಗೊಂಡು ನೀವು ಓದೋಕ್ಕೆ ಸಾಧ್ಯ ಆಗಿರಬೇಕು. ಈ ಒಂದು ಪುಸ್ತಕದಲ್ಲಿ ನಮಗೆ ಅಡೆತಡೆಗಳು ಬಂದು ಅಂದ್ರೆ ನಾವು ಬೆಳಿತೀವಿ, ಅಡೆತಡೆಗಳೇ ನಮ್ಮ ಯಶಸ್ಸಿನ ದಾರಿ, ಭಾಳ ಚಂದ ಬರ್ತಿದ್ದಾರೆ. ಅದರಾಗ ಅವರು ಒಂದು ಪಾಯಿಂಟನ್ನು ಹೇಳಿದ್ದಾರೆ ಸರ್, ಡೋಂಟ್ ಪ್ಯಾನಿಕ್ ಇನ್ ಎನಿ ಸಿಚುವೇಶನ್, ಫೋಕಸ್ ಆನ್ ವಾಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಯಾವುದನ್ನು ಕಂಟ್ರೋಲ್ ಮಾಡಬೇಕಲ್ಲ ಅದನ್ನ ಮೇಲೆ ಅಷ್ಟೇ ಫೋಕಸ್ ಮಾಡಿರಿ, ಪ್ಯಾನಿಕ್ ಆಗಬೇಡಿ. ಆರ್ಟ್ ಆಫ್ ಕಂಟ್ರೋಲಿಂಗ್ ಅಂತ ಕರಿತೀವಿ. ನಮ್ಮ ಇಸ್ರೋದವರು, ನಾಸಾದವರು ಗಗನಯಾತ್ರಿಗಳನ್ನು ಕಳಿಸ್ತಾರಲ್ಲ ಬಾಹ್ಯಾಕಾಶಕ್ಕೆ, ಅವರು ಆ ಗಗನಯಾತ್ರಿಗಳಿಗೆ ಹೇಳಿಕೊಡುವ ಮೊದಲನೇ ಪಾಠ ಯಾವುದಂತಂದರೆ ಆರ್ಟ್ ಆಫ್ ಕಂಟ್ರೋಲ್. ಪ್ಯಾನಿಕ್ಕನ್ನು ಕಂಟ್ರೋಲ್ ಮಾಡಬೇಕು. ಮೇಲೆ ನೀವು ಆಗಸದಲ್ಲಿದ್ದಾಗ ಬೇಕಾದ ಪ್ರಾಬ್ಲಮ್ಗಳು ಬರ್ಬೋದು, ಪ್ಯಾನಿಕ್ ಆಗಬಾರ್ದು. ಹಿಂಗಾಗ್ಬಿಡ್ತಲ್ಲ, ನನ್ನ ಜೀವನ ಹೋಗ್ಬಿಡ್ತೈತೆ, ನಿನ್ನ ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆದರೆ ಏನಾಗ್ತೈತೆ ಅಂದರೆ ಅಲ್ಲಿ ಏನಾಗೈತೆ ಅನ್ನೋದನ್ನು ತಿಳ್ಕೊಳಕ್ಕಾಗೋದಿಲ್ಲ. ಅಲ್ಲಿ ಏನಾಗೈತೆ ಅನ್ನೋದನ್ನು ತಿಳ್ಕೊಳಕ್ಕಾಗಲಿಲ್ಲ ಅಂದರೆ ಅದನ್ನು ಸರಿಯಾಗಿ ರಿಪೇರಿ ಮಾಡೋಕ್ಕೆ ಬರೋದಿಲ್ಲ, ಫಾಲ್ತು ಏನೇನಾರ ಮಾಡೋಕ್ಕೆ ಹೋಗ್ತಾರೆ, ಪ್ರಾಬ್ಲಮ್ ಇನ್ನೂ ದೊಡ್ಡದಾಗ್ತೈತಿ, ಇನ್ನೂ ಹೆಚ್ಚು ಅಪಾಯಕ್ಕೆ ಸಿಲುಕ್ತಾರೆ. ಅದಕ್ಕಾಗಿ ಪ್ಯಾನಿಕ್ ಆಗಬಾರ್ದು. ಅದಕ್ಕೆ ನಾವೇನು ಮಾಡಬೇಕು, ಫೋಕಸ್ ಆನ್ ವಾಟ್ ಕ್ಯಾನ್ ಬಿ ಕಂಟ್ರೋಲ್. ಹಿಂಗೆ ಆಗಬಾರ್ದಾಗಿತ್ತು, ಆಗೈತಿ. ಈಗ ನಾವು ಅದ್ರಾಗ ಏನು ಕಂಟ್ರೋಲ್ ಮಾಡ್ಬೋದು ಅದ್ರ ಮೇಲೆ ಫೋಕಸ್ ಮಾಡಿರಿ. ಯಾವುದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಂಥ ವಿಷಯಗಳ ಮೇಲೆ ನಿಮ್ಮ ಕಂಟ್ರೋಲ್ ಇರಲಿ, ಅದ್ರ ಬಗ್ಗೆ ಜಾಸ್ತಿ ಪ್ಯಾನಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಾಯಿಂಟ್ ಅರ್ಥ ಆಗ್ತಾ ಇದೆ? ಸೊ ಹಾಗಾಗಿ ಇಸ್ರೋ ಇರ್ಬೋದು, ನಾಸಾ ಇರ್ಬೋದು, ಬೇರೆ ಯಾವುದೇ ದೇಶದ ಬಾಹ್ಯಾಕಾಶ ಸಂಸ್ಥೆಗಳಿರ್ಬೋದು, ಆಸ್ಟ್ರೋನಾಟ್ಸ್ ಗಗನಯಾತ್ರಿಗಳಿಗೆ ಮೊದಲು ಕೊಡೋದು ಪ್ಯಾನಿಕ್ ಆಗಬಾರ್ದು. ಸಡನ್ನಾಗಿ ಹೌ ಹಾರೋದಂತಾರೆ ನಮ್ಮ ಹಳ್ಳಿ ಕಡೆ. ಹಂಗೆ ಹೌ ಹಾರಿದ್ರೆ ಮುಂದೆ ಏನು ಮಾಡ್ಬೇಕು ಅನ್ನೋದು ಮನುಷ್ಯಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಕೂಡ ಲೈಫ್ ಒಳಗಡೆ ಟಫ್ ಸಿಚುವೇಶನ್ ಬಂದಾಗ ಆ ಟಫ್ ಸಿಚುವೇಶನಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಕಂಟ್ರೋಲ್ ಮಾಡೋದು, ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ನಾವು ಅದನ್ನು ಏನೂ ಮಾಡೋಕ್ಕೆ ಬರೋದಿಲ್ಲ. ವಿ ಕೆನಾಟ್ ಡು. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡು ಇದ್ದಿದ್ದನ್ನು ಹಾಳು ಮಾಡ್ಕೊಳ್ಳೋದು ತಪ್ಪು. ಸೊ ಅದನ್ನು ಅಲ್ಲಿ ಅವರು ಹೇಳಿರುವಂಥದ್ದು ಆ ಪುಸ್ತಕದೊಳಗಡೆ. ನನ್ನ ಈ ಒಂದು ಮಾತಿನ ಅರ್ಥ ನಿಮಗೆ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ.